ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನನ್ನ ಪ್ರೀತಿಯ ದ್ವಿತೀಯ ಹಾಗೂ ಪ್ರಥಮ PUCಯ ವಿದ್ಯಾರ್ಥಿಗಳೇ, ನಿನ್ನೆ ತಾನೇ ನಿಮಗೆ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿಕೊಟ್ಟಿದ್ದೆ. ಯೂನಿಟ್ ಟೆಸ್ಟ್ 1ರ ಮೇಲೆ ಇರುವಂಥ ಡೌಟ್ಸ್ಗಳನ್ನು ನಿಮಗೆ ಕ್ಲಿಯರ್ ಮಾಡಿದ್ದೆ. ಅದು ಎಷ್ಟು ನಿಮ್ಮ ಇಂಪಾರ್ಟೆಂಟು ನಿಮ್ಮ ಇಂಟರ್ನಲ್ ಮಾರ್ಕ್ಸಿಗೆ ಅಂತ. ಬನ್ನಿ ಸರ್, ಈಗ ಈ ಒಂದು ವಿಡಿಯೋದಲ್ಲಿ ಈ ವರ್ಷ ಅಂದರೆ 2024-25ನಲ್ಲಿ ಸಾಲಿನಲ್ಲಿ ಓದುತ್ತಿರುವ ನಮ್ಮ ದ್ವಿತೀಯ PUCಯ ವಿದ್ಯಾರ್ಥಿಗಳಾಗಿರ್ಬೋದು, ಪ್ರಥಮ PUCಯ ವಿದ್ಯಾರ್ಥಿಗಳು ಆಗಿರ್ಬೋದು, ಯಾವೆಲ್ಲ ಪರೀಕ್ಷೆಗಳನ್ನು ಗೌರ್ಮೆಂಟ್ ವತಿಯಿಂದ ಅಂದರೆ ನಮ್ಮ PU ಬೋರ್ಡ್ ವತಿಯಿಂದ ತಾವುಗಳು ಬರೆಯಲೇಬೇಕು, ಕಡ್ಡಾಯವೆಷ್ಟು, ಆಪ್ಷನಲ್ ಎಷ್ಟು ಅನ್ನೋದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೇನೆ. ಅಂದರೆ ಈ ಜೂನ್ ತಿಂಗಳಿಂದ ಹಿಡಿದು ಏನು ಫೆಬ್ಬು ಅಥವಾ ಮಾರ್ಚ್ ತಿಂಗಳವರೆಗೆ ಏನು 10 ತಿಂಗಳ ಈ ಒಂದು ಪೀರಿಯಡಲ್ಲಿ ತಾವುಗಳು ಯಾವ ಪರೀಕ್ಷೆಗಳನ್ನು ಬರಿಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತಾ ಹೋಗ್ತೇನೆ, ನೋಡ್ತಾ ಹೋಗಿ. ಬನ್ನಿ ಸರ್, ಇದೇ ತಿಂಗಳಲ್ಲಿ ಈಗಾಗಲೇ ನಿಮಗೆ ಹೇಳಿದೆ, ಫಸ್ಟ್ ಫೋಕಸ್ ಆನ್ ಯೂನಿಟ್ ಟೆಸ್ಟ್ 1 ಅಂತ. ಯೂನಿಟ್ ಟೆಸ್ಟ್ 1ಅನ್ನು ಬರಿಬೇಕಾಗತ್ತೆ. ಕ್ಲಿಯರಾಗಿ ಕೇಳ್ಕೊಳ್ಳಿ. ನಂತರದಲ್ಲಿ ನಿಮಗೆಲ್ಲರಿಗೂ ಕೂಡ ಆಗಸ್ಟಲ್ಲಿ ಮುಗಿದ್ರೆ ಸೆಕೆಂಡ್ ಎಕ್ಸಾಮ್ ಬಂದುಬಿಟ್ಟು ನಿಮಗೆಲ್ಲರಿಗೂ ಕೂಡ ಮಿಡ್ ಟರ್ಮ್ ಎಕ್ಸಾಮ್ ಆಗಿರುತ್ತೆ. ಅಂದರೆ ಅರ್ಧ ವಾರ್ಷಿಕ ಪರೀಕ್ಷೆ ಆಗಿರುತ್ತೆ. ಅರ್ಧ ವಾರ್ಷಿಕ ಪರೀಕ್ಷೆ ಬಂದುಬಿಟ್ಟು ನಿಮಗೆ ನವಂಬರ್ ತಿಂಗಳಲ್ಲಿ ನಡೆಯುವಂಥದ್ದಾಗಿರುತ್ತೆ. ಕ್ಲಿಯರ್ ಆಲ್ ಆಫ್ ಯು. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ನವಂಬರ್ ಇನ್ನೊಂದು UT 2 ಬಂದುಬಿಟ್ಟು ಎಕ್ಸಾಮು ನಿಮಗೆ ಡಿಸೆಂಬರ್ ತಿಂಗಳಲ್ಲಿ ನಡೆಯುವಂಥದ್ದಾಗಿರುತ್ತೆ. ನೆನ್ಪಿಟ್ಕೊಳ್ಳಿ. ನೋಡಿ, UT 1 ಎಕ್ಸಾಮ್ ಬರೀಬೇಕು, ಯೂನಿಟ್ ಟೆಸ್ಟ್ 1 ಈ ವರ್ಷ ಪ್ರಥಮ ಆಗಿರ್ಬೋದು ಅಥವಾ ದ್ವಿತೀಯ PUC ವಿದ್ಯಾರ್ಥಿಗಳಾಗಿರ್ಬೋದು, ಮಿಡ್ ಟರ್ಮ್ ಎಕ್ಸಾಮ್ ಬರೀಬೇಕು. ನಂತರದಲ್ಲಿ ಯೂನಿಟ್ ಟೆಸ್ಟ್ 2 ಎಕ್ಸಾಮ್ ಕೂಡ ಬರೀಬೇಕು. ನಂತರದಲ್ಲಿ ಪ್ರಿಪೇಟ್ರಿ ಎಕ್ಸಾಮ್ ಕೂಡ ಇರುತ್ತೆ. ನಿಮಗೆ ಪ್ರಿಪೇಟ್ರಿ ಎಕ್ಸಾಮ್ ಕೂಡ ಇರುತ್ತೆ. ಅದು ಜಾನ್ವರಿ ತಿಂಗಳಲ್ಲಿ ಬರುವಂಥದ್ದು, ಜಾನ್ವರಿ. ಕ್ಲಿಯರ್. ಕೊನೆಯದಾಗಿ ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಮ್ಮ ಆ್ಯನ್ಯುವಲ್ ಎಕ್ಸಾಮ್ ಇರುತ್ತೆ. ಆ್ಯನ್ಯುವಲ್ ಎಕ್ಸಾಮ್ ಬರುತ್ತೆ, ಹೌದಲ್ವಾ? ಈ ಆ್ಯನ್ಯುವಲ್ ಎಕ್ಸಾಮ್ ಬರುತ್ತೆ. ಹಾಗಿದ್ರೆ ಟೋಟಲ್ ಎಷ್ಟು ಎಕ್ಸಾಮ್ ಆಯಿತು? 1 2 3 4 5 ಆಯಿತು. 5 ಪರೀಕ್ಷೆಗಳು ನಿಮಗೆ ಈ ವರ್ಷ ಇರುವಂಥದ್ದು. ಅದರಲ್ಲಿ ಯಾವ ಪರೀಕ್ಷೆಗಳಿಗೆ ತಾವುಗಳು ಫೋಕಸನ್ನು ಕೊಡಬೇಕು ಅನ್ನೋದರ ಬಗ್ಗೆ ಈಗ ಮಾತಾಡ್ತಾ ನಾವು ಹೋಗೋಣ. ಯೂನಿಟ್ ಟೆಸ್ಟ್ 1ರ ಬಗ್ಗೆ ನೆನ್ನೆ ಮಾತಾಡಿದ್ದೆ, ಆದರೂ ಇವತ್ತು ಸ್ವಲ್ಪ ಹೇಳ್ತಾ ಹೋಗ್ತೇನೆ. ಇವೆಲ್ಲ ಪರೀಕ್ಷೆಗಳು ಎಷ್ಟು ಅಂಕಕ್ಕಿರುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊತಾ ಹೋಗೋಣ ನಾವು. ಯೂನಿಟ್ ಟೆಸ್ಟ್ 1 ಬಂದುಬಿಟ್ಟು ನಿಮಗೆ 40 ಅಂಕಕ್ಕಿರುತ್ತೆ, 40 ಮಾರ್ಕ್ಸಿಗಿರುತ್ತೆ. ಕ್ಲಿಯರ್. ನಂತರದಲ್ಲಿ ಮಿಡ್ ಟರ್ಮ್ ಎಕ್ಸಾಮ್ ಬಂದುಬಿಟ್ಟು ನಿಮಗೆ 80 ಮಾರ್ಕ್ಸಿಗಿರುತ್ತೆ, 80. ಕ್ಲಿಯರ್ ಆಯ್ತಲ್ವಾ? ನಂತರದಲ್ಲಿ ಯೂನಿಟ್ ಟೆಸ್ಟ್ 2 ಕೂಡ 40 ಮಾರ್ಕ್ಸಿಗೆ ಬರುತ್ತೆ. ಪ್ರಿಪೇಟ್ರಿ ಬಂದುಬಿಟ್ಟು ಅದು ನಿಮ್ಮ ಕಾಲೇಜಿಗೆ ಸಂಬಂಧಪಟ್ಟಿರುವಂಥದ್ದು, 80 ಮಾರ್ಕ್ಸಿಗೆ ಅದನ್ನು ಕಂಡಕ್ಟ್ ಮಾಡ್ತಾರೆ. ಪ್ರಿಪೇಟ್ರಿ ಅಂದರೆ ಪ್ರೀ ಅಂದರೆ ಮುಂಚಿತವಾಗಿ ನಿಮಗೆ ಸಿದ್ಧತೆಯನ್ನು, ಹಾಗಾಗಿ ಅದನ್ನು ಕನ್ನಡದಲ್ಲಿ ಪೂರ್ವ ಸಿದ್ಧತಾ ಪರೀಕ್ಷೆ ಅಂತಲೇ ಕರಿತೀವಿ. ಆ್ಯನ್ಯುವಲ್ ಎಕ್ಸಾಮ್ ಬಂದುಬಿಟ್ಟು ನಿಮಗೆ 80 ಅಂಕಕ್ಕೆ ಇರುತ್ತೆ, 80 ಮಾರ್ಕ್ಸಿಗೆ ಆ್ಯನ್ಯುವಲ್ ಎಕ್ಸಾಮ್ ಇರುತ್ತೆ. ಈಗ ಬೋರ್ಡ್ ಮೇಲೆ ಕಾಣುತ್ತಿರುವಂಥದ್ದು ಯಾವ ಸಬ್ಜೆಕ್ಟ್ಗಳಿಗೆ ಅಂತ ಹೇಳಿದರೆ, ಎಲ್ಲ ಲ್ಯಾಂಗ್ವೇಜ್ಗಳಿಗೆ, ಕನ್ನಡ, ಇಂಗ್ಲೀಷ್, ಹಿಂದಿ, ಉರ್ದು, ಸಂಸ್ಕೃತ, ಫ್ರೆಂಚು, ಅದು ಇದು ಯಾವುದಿದೆಯೋ ಎಲ್ಲರಿಗೂ ಕೂಡ ಇರುವಂಥದ್ದು ಇಷ್ಟೇ ಅಂಕಗಳಿಗೆ ಎಕ್ಸಾಮ್. ಇದನ್ನು ನಾವು ವಿತೌಟ್ ಪ್ರಾಕ್ಟಿಕಲ್ ಅಂತ ಕರಿತೀವಿ. ವಿತೌಟ್ ಪ್ರಾಕ್ಟಿಕಲ್ ಅಂದರೆ ಅರ್ಥ ಆಯ್ತಾ? ಪ್ರಾಕ್ಟಿಕಲ್ ಇಲ್ಲದಂತಹ ಸಬ್ಜೆಕ್ಟ್ಗಳಿಗೆ 40 ಅಂಕಕ್ಕೆ UT 1 ಇರುತ್ತೆ, 80 ಅಂಕಕ್ಕೆ ಮಿಡ್ ಟರ್ಮ್ ಇರುತ್ತೆ, UT 2 ಕೂಡ 40 ಅಂಕ, ಪ್ರಿಪೇಟ್ರಿ ಹಾಗೂ ಆ್ಯನ್ಯುವಲ್ ಎಕ್ಸಾಮ್ 80 ಅಂಕಕ್ಕೆ ಇರುತ್ತೆ. ಯಾರಿಗೆ? ವಿತೌಟ್ ಪ್ರಾಕ್ಟಿಕಲ್ ಅಂದರೆ ಇದರಲ್ಲಿ ಮ್ಯಾಥಮೆಟಿಕ್ಸ್ ಕೂಡ ಬಂತು, ಇಂಗ್ಲೀಷ್ ಬಂತು, ಕನ್ನಡ ಬಂತು, ಅಕೌಂಟೆನ್ಸಿ ಬಂತು, ಬಿಸ್ನೆಸ್ ಸ್ಟಡೀಸ್ ಬಂತು, ಎಕನಾಮಿಕ್ಸ್ ಬಂತು. ಕ್ಲಿಯರ್ ಆಯಿತು ಅನಿಸುತ್ತೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ತಾ ಹೋಗ್ತೇನೆ. ವಿತ್ ಪ್ರಾಕ್ಟಿಕಲ್ ಇರುವಂತಹ ಸಬ್ಜೆಕ್ಟ್ಗಳಿಗೆ ಕೇವಲ 35 ಮಾರ್ಕ್ಸಿಗೆ ನಿಮ್ಮ ಯೂನಿಟ್ ಟೆಸ್ಟ್ 1 ಇರುತ್ತೆ. ನೋಡಿ, ಈಗ 35 ಅಂತ ಬರಿತಾ ಇದ್ದೀನಿ. ಈ 35 ಮಾರ್ಕ್ಸ್ ಯಾರ್ಯಾರಿಗೆ ಯಾವ ಪರೀಕ್ಷೆಗಳು ಅಂತ ಹೇಳಿದರೆ, ನಿಮ್ಮ ಯೂನಿಟ್ ಟೆಸ್ಟ್ 1 ಕೆಮಿಸ್ಟ್ರಿ ಆಗಿರ್ಬೋದು, ಬಯೋ ಆಗಿರ್ಬೋದು, CS ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು. ಅರ್ಥ ಆಗ್ತಾ ಇದೆ ಅಲ್ವಾ? ವಿತ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಗಳು ಕೇವಲ 35 ಅಂಕಕ್ಕಿರುತ್ತೆ. ಹಾಗಿದ್ದರೆ ಇಲ್ಲಿ ಅದು 70 ಅಂಕಕ್ಕೆ ಬರುತ್ತೆ. ಮಿಡ್ ಟರ್ಮ್ ಎಕ್ಸಾಮ್ ನಿಮಗೆ 70 ಅಂಕಕ್ಕೆ ಇರುತ್ತೆ. ಯಾವುದು ಅನ್ನೋದು ಗೊತ್ತಾಯ್ತಲ್ವಾ? ವಿತ್ ಪ್ರಾಕ್ಟಿಕಲ್. ಅದೇ ರೀತಿಯಾಗಿ ಯೂನಿಟ್ ಟೆಸ್ಟ್ 2 ಕೂಡ 35 ಅಂಕಕ್ಕೆ ಮಾತ್ರ ಬರುವಂಥದ್ದು. ಯಾರಿಗೆ?
ಫಿಸಿಕ್ಸು, ಕೆಮಿಸ್ಟ್ರಿ, ಬಯೋ, CS ಈ ಎಲ್ಲ ವಿತ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಗಳು ಕೇವಲ 35 ಮಾರ್ಕ್ಸಿಗೆ ನಿಮಗೆ ಯೂನಿಟ್ ಟೆಸ್ಟ್ 2 ಇರುತ್ತೆ, ಯೂನಿಟ್ ಟೆಸ್ಟ್ 1 ಕೂಡ ಇರುತ್ತೆ. ಪ್ರಿಪೇಟರಿ ಎಕ್ಸಾಮ್ ಬಂದು ಮತ್ತೆ ನಿಮಗೆ 75 ಅಂಕಕ್ಕಿರುತ್ತೆ. ಅದೇ ಆನ್ಯುವಲ್ ಎಕ್ಸಾಮ್ ಕೂಡ 75 ಅಂಕಕ್ಕೆ ಇರುತ್ತೆ. ಇದು ಡಿಫ್ರೆನ್ಸ್ ಬಿಟ್ವೀನ್ ವಿತ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ವಿತೌಟ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್. ಹೋಪ್ ಎವ್ರಿಥಿಂಗ್ ಈಸ್ ಕ್ಲಿಯರ್. ಸಂಪೂರ್ಣವಾಗಿ ನಿಮಗೆ ನಾನು ಬರೆದು ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದರೆ ನಿಮಗೆ ಪಿಕ್ಚರೈಸ್ ಸಿಗಲಿ ಅಂತ. ಕೆಲವೊಬ್ಬರು ಈಗ ಕನ್ನಡ ಬರಲ್ಲ, ಕೆಲವೊಬ್ಬರು ಹಿಂದಿ ಸಂಪೂರ್ಣವಾಗಿ ಹಿಂದಿ ಡಿಪೆಂಡ್ ಆಗಿರ್ತೀರ, ಅಂದರೆ ಉರ್ದು ತಗೊಂಡು ಓದ್ತಾ ಇರ್ತೀರ, ಅವರಿಗೆ ಕನ್ನಡನೇ ಅರ್ಥ ಆಗ್ತಾ ಇರಲ್ಲ. ಭಾಳ ಈಸಿ ಕಣ್ರಿ, ಆಯಿತಾ. ಯೂನಿಟ್ ಟೆಸ್ಟ್ 1 आपको 40 ಮಾರ್ಕ್ಸ್ ಮೇಲೆ ಆಯಿತಾ, ಯೂನಿಟ್ ಟೆಸ್ಟ್ 2 40 ಮಾರ್ಕ್ಸ್. ಇಟ್ ಈಸ್ ಈಸಿ, ಎವ್ರಿ ಒನ್ ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್ ಲ್ಯಾಂಗ್ವೇಜ್, ಆಯಿತಾ. ಇಂಗ್ಲೀಷ್ ಮೀಡಿಯಮು, ಕನ್ನಡ ಮೀಡಿಯಮ್ ಎಲ್ಲರಿಗೂ ಕೂಡ ಅರ್ಥ ಆಗುತ್ತೆ. ದಿಸ್ ಈಸ್ ಎನಫ್, ಐ ಥಿಂಕ್. ಕ್ಲಿಯರ್ ಐತೆ ಎಲ್ಲರಿಗೂ? ಏನಾದರೂ ಡೌಟ್ಸ್ ಇದ್ದಲ್ಲಿ ದಯವಿಟ್ಟು ನಮ್ಮ ಒಂದು ಕಮೆಂಟ್ ಸೆಕ್ಷನಲ್ಲಿ ತಾವುಗಳು ಮುಂದಿನ ವಿಡಿಯೋ ಎದರ ಬಗ್ಗೆ ಬೇಕು ನಿಮಗೆ ಅನ್ನೋದ್ರ ಬಗ್ಗೆ ತಾವುಗಳು ಕಮೆಂಟ್ಸನ್ನು ಮಾಡಿದರೆ ಆ ಒಂದು ವಿಡಿಯೋನ ನಾವು ನಿಮಗೆ ಮಾಡಿಕೊಡ್ತೇವೆ. ಈಗ ನಿಮಗೆ ಅರ್ಥ ಆಗಿರಬೇಕು ಎಷ್ಟು ಎಕ್ಸಾಮ್ಸ್ಗಳು ಈ ಒಂದು ವರ್ಷದಲ್ಲಿ ತಾವುಗಳು ಬರೀಲೇಬೇಕು ಅಂತ. ವಿಡಿಯೋ ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಯಾಕಂದರೆ ಯಾವ ಮೂಮೆಂಟು ಯಾವ ಇನ್ಫಾರ್ಮೇಷನ್ ಹೇಳ್ತಾ ಇರ್ತೇವೋ, ಯಾವಾಗ ನಿಮಗೆ ಬೇಕಾಗಿರುವಂಥ ಡೌಟ್ಸ್ಗಳು ಕ್ಲಿಯರ್ ಆಗ್ತಾವೋ ಅನ್ನೋದು ನಮಗೂ ಗೊತ್ತಿರಲ್ಲ, ನಿಮಗೂ ಗೊತ್ತಿರಲ್ಲ. ಯಾಕಂದರೆ ನಿಮ್ಮ ಮನಸ್ಸಲ್ಲಿ ಅಂಥ ಡೌಟ್ಸ್ಗಳು ಇರ್ತವೆ. ನಾವು ಹೇಳುವ ಸಮಯದಲ್ಲಿ ಕೆಲವೊಮ್ಮೆ ಕೊನೆಯಲ್ಲಿ ಇಂಪಾರ್ಟೆಂಟ್ ಹೇಳಿರ್ತೀವಿ, ಕೆಲವೊಮ್ಮೆ ಬಿಗಿನಿಂಗಲ್ಲೇ ಇಂಪಾರ್ಟೆಂಟನ್ನು ಹೇಳಿರ್ತೀವಿ. ಬನ್ನಿ ಸರ್, ಈಗ ವಿತೌಟ್ ಟೇಕಿಂಗ್ ಯುವರ್ ಮೋರ್ ಟೈಮ್, ಕೇವಲ 1 ನಿಮಿಷ ಎಷ್ಟರ ತಗೊಂಡು ಈ ಒಂದು ವಿಡಿಯೋನ ಮುಗಿಸ್ತೇನೆ. ಇಂಪಾರ್ಟೆಂಟ್ ಯಾವುದು ಇದರಲ್ಲಿ 5 ಪರೀಕ್ಷೆಗಳಲ್ಲಿ ಅನ್ನೋದನ್ನು ಯಾವುದು ಮಿಸ್ ಮಾಡ್ಬೋದು, ಯಾವುದು ಬರಿಬೋದು ಅಂತ. ಬನ್ನಿ ಸರ್, ಇದು ಕಂಪಲ್ಸರಿ ಬರೀಲೇಬೇಕು. 3 ಸ್ಟಾರ್ ಹಾಕ್ತೀನಿ, ನೆನ್ಪಿಟ್ಕೊಳ್ಳಿ. ಇದು ಕಂಪಲ್ಸರಿ ಬರೀಲೇಬೇಕು. ಆ್ಯನ್ಯುವಲ್ ಎಕ್ಸಾಮ್ ಕೂಡ ಕಂಪಲ್ಸರಿ ಬರೀಲೇಬೇಕು, ಹೌದಲ್ವಾ? ಈಗ ಸ್ಟಾರ್ ಹಾಕಿರುವಂಥದ್ದು ನಾನು ಇಲ್ಲಿ 2 ಸ್ಟಾರ್ ಹಾಕಿರೋದು 2. ಇದು ವಾರ್ಷಿಕ ಪರೀಕ್ಷೆ ಅಂತ ಕರಿತೀವಿ, ಕಂಪಲ್ಸರಿ ಬರೀತೀರಾ. ಮಿಡ್ ಟರ್ಮ್ ಎಕ್ಸಾಮ್ ಕಂಪಲ್ಸರಿ ಬರೀತೀರಾ. ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು ನಮಗೆ ಯೂನಿಟ್ ಟೆಸ್ಟ್ 1, ಯೂನಿಟ್ ಟೆಸ್ಟ್ 2. ಹಾಗಿದ್ರೆ ಇದರಲ್ಲಿ ಯಾವ್ದು ಬರೀಬೇಕು ಅಂತ. ಬನ್ನಿ ಸರ್, ಈಗ ಯೂನಿಟ್ ಟೆಸ್ಟ್ 1 ನಿಮ್ದು ಏನಾದರೂ ಕಡಿಮೆ ಅಂಕ ಬಂದರೆ ಯೂನಿಟ್ ಟೆಸ್ಟ್ 2ನಲ್ಲಿ ಒಳ್ಳೆ ಅಂಕಗಳನ್ನು ತೆಗೀರಿ. ಯೂನಿಟ್ ಟೆಸ್ಟ್ 1ಗೆ ಆಬ್ಸೆಂಟೇ ಆಗಿದ್ದರೆ ಕಂಪಲ್ಸರಿ ಯೂನಿಟ್ ಟೆಸ್ಟ್ 2 ಬರೀರಿ, ಆವಾಗ ಇಂಟರ್ನಲ್ ಮಾರ್ಕ್ಸ್ ಬರುತ್ತೆ. ಇಲ್ಲಾಂದರೆ ಇಂಟರ್ನಲ್ ಮಾರ್ಕ್ಸ್ ಬರಲ್ಲ, ಫೇಲ್ ಅಂತ ಕನ್ಸಿಡರ್ ಮಾಡಲ್ಲ. ಯೂನಿಟ್ ಟೆಸ್ಟ್ 1 ಬರ್ದಿಲ್ಲ, ಯೂನಿಟ್ ಟೆಸ್ಟ್ 2 ಬರ್ದಿಲ್ಲ, ನೋ ಪ್ರಾಬ್ಲಮ್. ಎರಡಕ್ಕೂ ಕೂಡ ಅಬ್ಸೆಂಟ್ ಆಗಿದ್ರಿ, ನೀವು ಫೇಲ್ ಅಂತ ಕನ್ಸಿಡರ್ಡ್ ಆಗಲ್ಲ. ಪ್ರಿಪೇಟ್ರಿನೂ ಬರ್ದಿಲ್ಲ, ಅಬ್ಸೆಂಟ್ ಆಗಿದ್ರಿ, ಫೇಲ್ ಅಂತ ಕನ್ಸಿಡರ್ಡ್ ಆಗಲ್ಲ. ಆದರೆ ಇದನ್ನು ಬರೀಲೇಬೇಕು. ಅರ್ಥ ಆಗ್ತಾ ಇದೆಯಾ? ಬರೀಲೇಬೇಕಾಗತ್ತೆ. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ಈ 2 ಎಕ್ಸಾಮ್ಗಳು ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸರ್ ನಮಗೆ ಭಾಳ ಅಂಕ ಬೇಕು ಅಂತ ಹೇಳಿದರೆ ಯೂನಿಟ್ ಟೆಸ್ಟ್ 1 ಫೋಕಸ್ ಮಾಡಿ, ಆದಷ್ಟು ಪ್ರಯತ್ನಪಟ್ಟು ಒಳ್ಳೆ ಅಂಕಗಳನ್ನು ತೆಗಿಲಿಕ್ಕೆ, ಓಕೆ. ಯಾಕಂದರೆ ಈಗ ನಿಮ್ಮ ತಲೆಯಲ್ಲಿರುವಂಥದ್ದು ಕೇವಲ ಸ್ವಲ್ಪ ಪಾಠಗಳು ಮಾತ್ರ ಇರುವಂಥದ್ದು. ಬರ್ತಾ ಯೂನಿಟ್ ಟೆಸ್ಟು ನವಂಬರ್ ಹೋಗೋದ್ರೊಳಗೆ ಆಲ್ರೆಡಿ ಸಿಲೆಬಸನ್ನು ಕವರ್ ಮಾಡಿರ್ತಾರೆ, ಆವಾಗ ನಿಮಗೆ ಹೆವಿ ಆಗ್ತಾ ಇರುತ್ತೆ. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ಇರುವುದನ್ನು ಫಸ್ಟ್ ಅಟೆಂಪ್ಟ್ ಇಸ್ ದ ಬೆಸ್ಟ್ ಅಟೆಂಪ್ಟ್ ಅಂತ ಹೇಳ್ತೀವಲ್ಲ, ಹಾಗೆ ಯೂನಿಟ್ ಟೆಸ್ಟ್ 1ನಲ್ಲೇ ಒಳ್ಳೆ ಅಂಕಗಳನ್ನು ತೆಗಿಲಿಕ್ಕೆ ಪ್ರಯತ್ನವನ್ನು ಪಡಿ. ಹಾಗಾಗಿ ಇವತ್ತು ಟೈಟಲನ್ನು ಬರೆದಿರುವಂಥದ್ದು ನಾನು. ಇವತ್ತಿನ ಥಾಟ್ ಏನಂತ ಹೇಳಿದರೆ, ಬಿ ಪಾಸಿಟಿವ್. ಯಾವತ್ತೂ ಕೂಡ ಧನಾತ್ಮಕವಾಗಿ ಇರಿ. ನನಗೇನು ಬರಲ್ಲ ಅಂದರೆ ನಿಜವಾಗಿಯೂ ಅದೇ ರೀತಿಯಾಗಿ ಆಗ್ತಾ ಹೋಗ್ತೀರಾ. ನಾನು ಬಡವ ಅಂತಲೇ ಇದ್ದರೆ ಜೀವನದಲ್ಲಿ ಯಾವತ್ತೂ ಕೂಡ ಏಳಿಗೆನೇ ಆಗಲ್ಲ, ಯಾವತ್ತೂ ರಿಚ್ ಪರ್ಸನ್ ಕೂಡ ಆಗಲ್ಲ. ಹಾಗಾಗಿ ಯಾವತ್ತೂ ಕೂಡ ಧನಾತ್ಮಕವಾದ ಚಿಂತನೆಯಲ್ಲಿ ತೊಡಗಿರಬೇಕು, ಯಾವತ್ತೂ ಧನಾತ್ಮಕವಾಗಿಯೇ ಇರಬೇಕು. ಧನಾತ್ಮಕ ಅಂತ ಹೇಳಿದರೆ ಬಿ ಪಾಸಿಟಿವ್ ಆಲ್ವೇಸ್. ನನ್ನ ಕೈಯಲ್ಲಿ ಎಲ್ಲದೂ ಕೂಡ ಸಾಧ್ಯತೆ ಆಗತ್ತೆ. ಐ ವಿಲ್ ಡೂ ಮೈ ಲೆವೆಲ್ ಬೆಸ್ಟ್ ಅಂತ. ಪ್ರಪಂಚದಲ್ಲಿ ಎಲ್ಲರೂ ಶ್ರೀಮಂತ ಆಗದೆ ಧನಾತ್ಮಕವಾಗಿ ಯೋಚನೆ ಮಾಡಿ. ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿದರೆ ಮನೆಯಲ್ಲಿ ಕೂತ್ಕೊಂತವ್ರೆ. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ಎಕ್ಸಾಮ್ ಕೂಡ ಅಷ್ಟೇ. ಎಕ್ಸಾಮ್ ಅನ್ನೋದು ಒಂದು ಪ್ಲಾಟ್ಫಾರ್ಮ್ ಅಷ್ಟೇ, ನಿಮ್ಮ ಒಂದು ನಾಲೆಡ್ಜನ್ನು ನೀವು ಟೆಸ್ಟ್ ಮಾಡ್ಕೊಳ್ಳಿಕ್ಕೆ. ಇಟ್ ವಾಂಟ್ ಡಿಸೈಡ್ ಯುವರ್ ಡೆಸ್ಟಿನಿ. ಆ ಎಕ್ಸಾಮಿಂದ ನಿಮ್ಮ ಫ್ಯೂಚರ್ ಡಿಸೈಡ್ ಆಗಲ್ಲ, ಎಕ್ಸಾಮ್ನಿಂದ ನಿಮ್ಮ ನಾಲೆಡ್ಜ್ ನಿಮ್ಮ ಹತ್ರ ಎಷ್ಟಿದೆ ಅನ್ನೋದು ಡಿಸೈಡ್ ಆಗ್ತಾ ಹೋಗುತ್ತೆ. ಬಿಕಾಸ್ ಎವ್ರಿ ಒನ್ ಈಸ್ ಯೂನಿಕ್. ಓಕೆ, ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ಇರಲಿ. ಪ್ರತಿಯೊಂದು ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ಪ್ರತಿಯೊಂದು ವಿಡಿಯೋದ ಕೆಳಗಡೆ ನಾನು ನಿಮಗೆ ಎಕ್ಸಾಮಿಗೆ ಬೇಕಾಗಿರುವ ಲಿಂಕ್ಗಳನ್ನು ಕೊಟ್ಟಿರ್ತೇನೆ. ಈ ವಿಡಿಯೋದ ಕೆಳಗಡೆ ಇವತ್ತು ನೋಡ್ತಾ ಇದ್ದೀರಲ್ವ, ವಾಚ್ ಮಾಡ್ತಾ ಇದ್ದೀರಲ್ವ, ಈ ವಿಡಿಯೋದ ಕೆಳಗಡೆ ನಿಮಗೆ ಎಲ್ಲರಿಗೂ ಕೂಡ ನಾನು ಯೂನಿಟ್ ಟೆಸ್ಟ್ 1ರ ಪ್ರಶ್ನೆ ಪತ್ರಿಕೆಗಳನ್ನು ಬೇಕು ಅಂತ ಕೇಳ್ತಾಯಿದ್ದೀರಾ, ಆ ಲಿಂಕನ್ನು ಕೊಟ್ಟಿರ್ತೇನೆ. ಕ್ಲಿಕ್ ಮಾಡಿಕೊಂಡು ಪ್ರತಿಯೊಂದು ಲಿಂಕಿನ ಮೇಲೆ ತಾವುಗಳು ಕ್ಲಿಕ್ ಮಾಡ್ತಾ ಹೋದರೆ ಆ ವಿಡಿಯೋ ಟೈಟಲ್ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ನಿಮಗೆ ಏನೇನು ಬೇಕು, ಯಾವ ಸಬ್ಜೆಕ್ಟ್ ಬೇಕು ಅಂತ. ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಅಥವಾ
ಸೈನ್ಸ್ ವಿದ್ಯಾರ್ಥಿಗಳಾಗಿರ್ಬೋದು. ಕೇವಲ ವಿಡಿಯೋ ನೋಡಿಬಿಟ್ಟು ಎಂಜಾಯ್ ಮಾಡಿಬಿಟ್ಟು ಬಿಡಬೇಡಿ ಸರ್. ಒಂದು ಲೈಕ್ ಬಟನ್ನು, ಒಂದು ಶೇರು, ಒಂದು ಕಮೆಂಟ್ ಇರಲಿ. ಜೊತೆಗೆ ಆದಂತಹ ನಿಮ್ಮ ಪರೀಕ್ಷೆ, ನಿಮ್ಮ ಎಕ್ಸಾಮಿನ ಯೂನಿಟ್ ಟೆಸ್ಟ್ 1, ಯೂನಿಟ್ ಟೆಸ್ಟ್ 2, ಮಿಡ್ ಟರ್ಮು, ಪ್ರಿಪೇಟ್ರಿ, ಆನ್ಯುವಲ್ ಎಕ್ಸಾಮಿನ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐಡಿಗೆ ಕಳಿಸಿಕೊಡಿ. ಇಡೀ ಕರ್ನಾಟಕದಲ್ಲಿ ಓದುತ್ತಿರುವ ನಮ್ಮ PUC ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ. ಶೇರಿಂಗ್ ಹ್ಯಾಂಡ್ಸ್ಗಳಾಗಿ ಒಂದೇ ಕೈಯಿಂದ ಏನೂ ಸಾಧ್ಯತೆ ಇಲ್ಲ, ಕೈಗಳು ಜೋಡಿಸಲೇಬೇಕು, ಅದು ನೀವು ನನ್ನ ಬಳಿನಲ್ಲಿ ಅಂತ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಯೂನಿಟ್ ಟೆಸ್ಟ್. ಒಂದು ಪೇಪರನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೆ. ಈಗಾಗಲೇ ಕೆಲವೊಂದು ಜಿಲ್ಲೆಗಳಲ್ಲಿ, ಯಾಕಂದರೆ ಡಿಸ್ಟಿಕ್ ವೈಸ್ ಎಕ್ಸಾಮ್ ನಡೆಯುವಂಥದ್ದು, ಕೆಲವೊಂದು ಜಿಲ್ಲೆಗಳಲ್ಲಿ ಈಗಾಗಲೇ ಯೂನಿಟ್ ಟೆಸ್ಟ್ 1 ಪ್ರಾರಂಭವಾಗಿದೆ. ಯಾಕಂದರೆ ಇದು ಲಾಸ್ಟ್ ವೀಕ್ ಸ್ಟಾರ್ಟ್ ಆಗಿದೆ ಅಲ್ವಾ, ಜುಲೈದು. ನಾನು ಹೇಳಿದ್ದೆ ನಿಮಗೆ, ಜುಲೈ ಲಾಸ್ಟ್ ವೀಕಿಂದ ಹಿಡಿದು ಆಗಸ್ಟ್ ಫಸ್ಟ್ ವೀಕ್ ಒಳಗಡೆಗಾಗಿ ನಿಮಗೆ ಯೂನಿಟ್ ಟೆಸ್ಟ್ 1 ಕಂಪ್ಲೀಟ್ ಮುಗಿಸ್ತಾರೆ ಅಂತ. ಧನ್ಯವಾದಗಳು. ವಿಡಿಯೋ ಬಹಳ ಲೆಂತಿ ಆಯಿತು, ಕ್ಷಮಿಸಬೇಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಯುವರ್ ವ್ಯಾಲ್ಯೂಯಬಲ್ ಟೈಮ್. ಗಾಡ್ ಬ್ಲೆಸ್ ಯು ಆಲ್.